ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪವಿತ್ರ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ನೀವು ತಿಳಿಸ್ತಾ ಹೋಗ್ತಾನೆ. ಇವಳ ಹೆಸರು ಪವಿತ್ರ, ವಯ 30 ವರ್ಷ, ವಸತಿ ಜಾಗ ಬೆಂಗಳೂರು, ವೈವಾಹಿಕತೆ ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ತೂತಿನ ಒಂದು ಪರಿಸ್ಥಿತಿ ಇವಾಗ ಅನಿಸುತ್ತಿದೆ, ಯಾಕಾದ್ರೂ ಮುದುಕನನ್ನು ಇಟ್ಟುಕೊಂಡೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ಮುದುಕನನ್ನು ಕೂಡ ನೋಡ್ಕೊಂಡಿದ್ರು. ಆ ಒಂದು ಭಯಾನಕ ಸ್ಟೋರಿ ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾರೆ ಬನ್ನಿ. ಕಾರಣ ನೋಡಿ, ಅವನು ಈ ವಯಸ್ಸಲ್ಲೂ ಚಪಾತಿ ಕೆಂಪಗೆ ಆಗುವ ಹಾಗೆ ಮಾಡುತ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಬೈಕೆ ಇವಾಗ ಪ್ರಸ್ತುತ ಹೇಗಿದೆ, ಮುದುಕ ಬೇಡ, ಬಹಳ ಉರಿಯುವಾಗೆ ಮಾಡ್ತಾನೆ, ಅದಕ್ಕೆ ಮದುವೆ ಆಗುವಂತ ಗಂಡು ನೋಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಪವಿತ್ರ ಅವರ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಆಗಿರುತ್ತೆ. ಹಾಗೇನೆ ಸ್ನೇಹಿತರೆ, ಕಾರ್ವಾಲೆ.com ಅಂದ್ರೆ ಸ್ಪಿನ್ನಿ ಅವರು ಸ್ಪಾನ್ಸರ್ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಆ ಒಂದು ಕಾರ್ ಸೆಲ್ಲರ್ನ ಬಗ್ಗೆ ಕೂಡ ಹೇಗೆಲ್ಲ ಇದೆ ಅಂತೇಳಿ ಮಾಹಿತಿಯಿಂದ ಕೂಡ ತಿಳಿಸ್ತಾ ಹೋಗ್ತೇನೆ. ಅದು 2020 ಒಂದು ಮಾಡೆಲ್ ಕಾರ್ ಆಡಿ 435 TFSI ಅಂತೇಳಿ ಪ್ರೀಮಿಯಂ ಪ್ಲಸ್ ಒಂದು ಬೆಸ್ಟ್ ಮೈಲೇಜ್ ಹೊಂದಿರುವಂತಹ ಒಂದು ಸ್ಪೋರ್ಟ್ಸ್ ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ನ ಸೆಲ್ಲರ್ ಒಂದು ಪ್ರೈಸ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಹಾಗೇನೆ ಸ್ನೇಹಿತರು, ಆ ಮುದುಕನನ್ನು ಇಟ್ಟುಕೊಳ್ಳೋಕೆ ಆಲ್ಮೋಸ್ಟ್ ಕಾರಣ ಇಲ್ಲಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನನಗೆ ದೊಡ್ಡವಳು ಆದಾಗಿಂದ ಚಟ ಬರೋಕೆ ಶುರು ಕೂಡ ಆಯಿತು. ಆದರೆ ಲವ್ ಮಾಡೋಣ ಅಂದ್ರೆ ಕಾಲೇಜು ಕೂಡ ಆಲ್ಮೋಸ್ಟ್ ಬಿಡಿಸಿದ್ರು, ಮತ್ತೆ ಮನೆಯಿಂದ ಎಲ್ಲಿ ಕೂಡ ಹೊರಗೆ ಕಳಿಸುತ್ತಿರ್ಲಿಲ್ಲ. ಅದಕ್ಕೆ ಪಕ್ಕದ ಮನೆಯ ಒಬ್ಬ ಅಜ್ಜ ಕೂಡ ಆವಾಗ ಇವಾಗ ನಮ್ಮ ಮನೆಗೆ ಬರ್ತಿದ್ರು. ಅವನಿಗೂ ಕೂಡ ಬಹಳ ಮಾಡುವ ಒಂದು ಚಟ ಕೂಡ ಇತ್ತು ಅನ್ಸುತ್ತೆ. ಒಮ್ಮೆ ಹೇಗೋ ನೋಡಿದ್ ಆಲ್ಮೋಸ್ಟ್ ನನ್ನ ಒಂದು ಮೊಳೆ ಕೂಡ ನೋಡಿದ್ದಾನೆ. ಸೊ ಅವತ್ತಿಂದ ಬೇಕಾದ್ರೂ ಮಾಡಿ ನನ್ನ ಒಂದು ತಿಳಿಸ್ಕೋಬೇಕಂತೇಳಿ ಆಸೆ ಕೂಡ ಇತ್ತಂತೆ. ಸೊ ಹಾಗೇನೆ ಅವನೇ ಡೈರೆಕ್ಟ್ ಆಗಿ ಬಂದು ಕೇಳಿದ, ನನಗೂ ಅದೇ ಬೇಕಿತ್ತು ಅಂತೇಳಿ ಮನೆಯಲ್ಲಿ ಒಂದು ಕೇಳಕ್ಕೆ ಶುರು ಕೂಡ ಮಾಡಿದ್ದ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಪ್ರಸ್ತುತ ಇಷ್ಟೆಲ್ಲ ಒಂದು ಚಟ ಎಲ್ಲ ತಿಳಿಸ್ಕೊಳ್ತಿದ್ಲು, ಆದ್ರೆ ಇವಾಗ ಯಾಕೆ ಅವನು ಬೇಡ ಅಂತೇಳಿ ಹೇಳ್ತಿದ್ದಾಳೆ ನೋಡಿ, ಇದರಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇವಾಗ ಅವನನ್ನು ಬಿಟ್ಟು ಬೇರೆ ಒಂದು ಗಂಡು ನೋಡ್ತಿದ್ದನು, ಅದು ಮದುವೆ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆ ಮುದುಕನ ಹಾಗೆ ಮಾಡುವವರು ಸದ್ಯಕ್ಕೆ ಬೇಡ, ಕಾರಣ ಇನ್ನೂ ಮದುವೆ ಆಗಿಲ್ಲ. ಸೊ ಎಲ್ಲರಿಗೂ ಕೂಡ ಚಟ ಇರುತ್ತೆ ಓಕೆ, ಆದ್ರೆ ಅಷ್ಟೊಂದು ಉರಿಯುವ ಹಾಗೆ ಕಡಿಸಿಕೊಳ್ಳುವ ಒಂದು ಚಟ ಕೂಡ ಇರಲ್ಲ ಅಂತ ಹೇಳ್ಕೊಂಡಿದ್ದಾರ. ಸೊ ಅಷ್ಟೊಂದು ಇದು ಉರಿಯುವ ಹಾಗೆ ಅವನು ಮಾಡ್ತಿದ್ದಂತೆ, ಅದಕ್ಕೆ ಮುದುಕನನ್ನು ಬಿಟ್ಟು ಒಬ್ಬ ಹುಡುಗನನ್ನು ನೋಡ್ತಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದು ನನಗೆ ಬೇಕಾದಾಗ ಮಾತ್ರ ಒಂದು ಬಂದು ಒಂದು ತೂತು ತೇಲು ಸಾಕು ಅಂದಾಗ ಬಿಟ್ಟು ಬಿಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಮದುವೆ ಆದಮೇಲೆ ಮಕ್ಕಳು ಕೂಡ ಆಗುತ್ತೆ. ಸೊ ಆಮೇಲೆ ಎಷ್ಟಾದ್ರೂ ಮಾಡಿ ಏನೂ ಆಗಲ್ಲ. ಅದಕ್ಕೆ ಒಬ್ಬ ಆಂಟಿ ಒಂದು ಸಜೆಸ್ಟ್ ಕೂಡ ಕೇಳಿದೆ, ಅವರೇ ಈ ತರ ಹೇಳಿದ್ರು, ನಿಮಗೆ ಇನ್ನೂ ಮದುವೆ ಆಗಿಲ್ಲ, ಸೊ ಹಾಗಾಗಿ ಈ ತರ ಒಂದು ಉರಿಯುತ್ತೆ ಅಂತೇಳಿ ಹೇಳ್ಕೊಂಡಿದ್ದು. ಸೊ ಆ ಒಂದು ಆಂಟಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಆಲ್ಮೋಸ್ಟ್ ತುಂಬಾನೇ ಹೇಳ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ ಮುದುಕ ಬೇಡ ಅಂತೇಳಿ ಈ ಒಂದು ಮಾಹಿತಿಲಿ ಕೂಡ ಹೇಳ್ಕೊಂಡಿದ್ದಾಳೆ. ಹಾಗೇನೆ ಸ್ನೇಹಿತರೆ, ಸ್ಪಿನ್ನಿ ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಏನು ಇಟ್ಟಿದ್ರಲ್ಲ, ಅದು 2020 ಒಂದು ಮಾಡೆಲ್ ಆಡಿ A4 ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದು ಮೇಕ್ ಇಯರ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 2019, ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಮಾರ್ಚ್ 2020 ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಿಕೊಂಡ್ರೆ ಪೆಟ್ರೋಲ್ ಮತ್ತೆ BS6 ಕೂಡ BS4 ಕೂಡ ಆಗಿರ್ತದೆ. ಮತ್ತೆ ಮೈಲೇಜ್ ಕೂಡ ನೋಡಿಕೊಂಡ್ರೆ 59 ಕಿಲೋಮೀಟರ್ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಇದೆ. ಮತ್ತೆ ನಂಬರ್ ಆಫ್ ಓನರ್ ನೋಡಿಕೊಂಡ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಶೂರೆನ್ಸ್ ಇನ್ನು ಕೂಡ ಟಿಲ್ ನಿಮಗೆ ಫೆಬ್ರವರಿ 2027 ತನಕ ಇನ್ನು ಇನ್ಶೂರೆನ್ಸ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಪಾಸಿಂಗ್ ಬಂದ್ಬಿಟ್ಟು RTO MH02 ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇವತ್ತೇನಾದರೂ ಪರ್ಚೇಸ್ ಮಾಡಿದ್ರೆ 30,000 ತನಕ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ವ್ಯಾಲಿಡ್ ಇರೋದು ಇನ್ನೂ ಒಂದು 16 ಅವರ್ಸ್ ತನಕ ಇದು ನಿಮಗೆ ವ್ಯಾಲಿಡ್ ಕೂಡ ಆಗುತ್ತೆ. ಇದ್ರ ಫೈನಲ್ ಪ್ರೈಸ್ ಬಂದ್ಬಿಟ್ಟು 19,60,000 ತನಕ ಹೇಳ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ನಿಮಗೆ TCS ಮತ್ತೆ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ಷನ್ ಮತ್ತೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿದೆ ಅಂತೇಳಿ ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಸ್ಪೆಸಿಫಿಕೇಶನ್ ನೋಡ್ಲಿಕ್ಕೆ ಹೋದ್ರೆ ಮೈಲೇಜ್ ನಿಮಗೆ ಒಂದು 17.8 ತನಕ ಅವರೇಜ್ ಕೊಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಲಿಕ್ಕೆ ಹೋದ್ರೆ 163 mm ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಡಿಸ್ಕ್ ಪ್ಲೇಸ್ಮೆಂಟ್ ನೋಡ್ಲಿಕ್ಕೆ ಹೋದ್ರೆ 1395 cc ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.